ಯಪ್ಪ ಈ ಬೆಂಗಳೂರಲ್ಲಿ ಗಾಡಿ ಓಡಿಸಿ ಬೆನ್ನೆಲ್ಲ ನೋತೈತೆ. ಬಬ್ಲಿ ನಂಗೆ ಈ ಫ್ಯಾನ್ ಇಷ್ಟನೇ ಇಲ್ಲ ಕಣೋ, ಗಾಳಿನೇ ಬರ್ತಾ ಇಲ್ಲ. ಒಂದ್ ಒಳ್ಳೆ AC ತಗೊಳ್ಳೋಣ. ನಿನಗೂ ಅಡ್ಗೆ ಮಾಡಕ್ ಬರ್ತಾ ಇಲ್ಲ, ಹಂಗಂತ ಬೇರೆ ಮದುವೆ ಮಾಡ್ಕೊ ಬಂದ್ಬಿಡ್ಲಾ? ನನಗೆ ಬಾಡಿ ಎಲ್ಲ ಸಿಕ್ಕಾಬಡೆ ಪೇನ್ ಐತೈತೆ. ಒಂದ್ ಒಳ್ಳೆ ಸ್ಪಾಗ್ ಹೋಗಿ ಮಸಾಜ್ ಮಾಡಿಸ್ಕೊಂಡ್ ಬರ್ಬೇಕು. ಮತ್ ಈ ಸ್ಪಾಗ್ ಹೋಗು, ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂದು ಬಾಡಿ ಮಸಾಜ್ಗೆ ಈ ಸ್ಪಾ ತಮಿಳ್ನಾಡು ಗಂಟ ಹೋಗ್ತಾರಾ? ತಮಿಳ್ನಾಡ್ಗೆ ಯಾಕೆ ಹೋಗ್ತೀಯಾ? ಬ್ಯಾಂಗ್ಳೂರ್ JP ನಗರದಲ್ಲಿ ಹೊಸದಾಗಿ ಬ್ರಾಂಚ್ ಓಪನ್ ಮಾಡಿದ್ದಾರೆ. ತುಂಬಾ ದಿನದಿಂದ ಕೆಲ್ಸ ಪ್ರೆಷರ್ ಸ್ಟ್ರೆಸ್ ಇರೋ ಕಾರಣದಿಂದ ನನಗಂತೂ ರಿಲ್ಯಾಕ್ಸ್ ಬೇಕೇ ಬೇಕನ್ಸಿತ್ತು. ಅದಕ್ಕಂತಾನೆ ನಾನ್ ಸೆಲೆಕ್ಟ್ ಮಾಡಿತ್ತು ಈ ಸ್ಪಾ. ರೀಸೆಂಟ್ ಆಗಿ ಬ್ಯಾಂಗ್ಳೂರ್ JP ನಗರ್ ಅಲ್ಲಿ ಇವ್ರದ್ದು ಹೊಸ ಬ್ರಾಂಚ್ ಕೂಡ ಓಪನ್ ಮಾಡಿದ್ದಾರೆ. ಇದನ್ನೇ ಯಾಕೆ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡಿದೆ ಅಂದ್ರೆ ಆಲ್ರೆಡಿ ಇವರು ತಮಿಳ್ನಾಡು ಚೆನ್ನೈಯಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡ್ ಬರ್ತಿದ್ದಾರೆ. ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟು ಕಾಲ್ನ ವಾಶ್ ಮಾಡಿ ತಲೆ ಮೇಲೆ ಕಿರೀಟ ಇಟ್ಟೇ ಬಿಟ್ರು. ನಮ್ಮಿಬ್ಬರಿಗಂತೂ ರಾಜ ರಾಣಿ ಫೀಲ್ ಆಗೋಯ್ತು. ಆಮೇಲೆ ನಾನು ನನ್ನ ವೈಫ್ ಒಳಗಡೆ ಹೆಂಗ್ ಇರ್ಬೋದು ಅಂತ ಎಂಟ್ರಿ ಕೊಟ್ವಿ ಗುರು. ಎಂಟ್ರಿ ಕೊಡ್ತಾ ಇದ್ದಂಗೆ ಒಂದು ಡ್ರೆಸ್ ಕೊಟ್ರು, ಹಾಕೊಂಡು ಚೆನ್ನಾಗಿ ಫೋಸ್ ಕೊಟ್ಟು ಆಮೇಲೆ ಗುರು ಸ್ಟಾರ್ಟ್ ಆಯ್ತು. ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದೆ ಅವ್ರ ಸಿಗ್ನೇಚರ್ ತಾಯಿ ಮಸಾಜ್ ನ. ಮುರಿದ್ರು ಗುರು ಮೂಳೆನ. ಅಬ್ಬಬ್ಬಬ್ಬ ಬಾಡಿನೇ ಫುಲ್ಲು ಫ್ರೀ ಆಗೋಯ್ತು. ನಾವು ಟೋಟಲ್ ಆಗಿ ಆಯಿಲ್ ಮಸಾಜು, ಸೌಂಡ್ ಥೆರಪಿ ಅಂತ 6 ಮಸಾಜ್ ನ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ನ್ಯಾಚುರಲ್ ಆಗಿ ರೆಡಿ ಮಾಡಿರೋ ಬಾಳೆ ಎಲೆ ಕ್ರೀಮ್ ನ ಮೈ ಫುಲ್ ಹಚ್ಬಿಟ್ಟು ಸ್ಟೀಮಿಗೆ ಬಿಟ್ರು. ಅದನ್ನ ಮುಗಿಸ್ಕೊಂಡು ಫೈನಲ್ ಆಗಿ ಜಗ್ಗುಸಿ ಬಾತ್ ಟಬ್ಗೆ ಎಂಟ್ರಿ ಕೊಟ್ವಿ. ಅವ್ರು ನಮಗೆ ಫ್ರೆಶ್ನೆಸ್ಗೋಸ್ಕರ ವಾಟರ್ ಮೆಲನ್ ಜ್ಯೂಸ್ ಮತ್ತೆ ಐಸ್ ಕ್ರೀಮ್ ನ ಕೊಟ್ರು. ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಆಚೆ ಬಂದಿದ ತಕ್ಷಣ ಕೊನೆಯದಾಗಿ ಒಂದು ಗ್ರೀನ್ ಟೀ ನ ಕೊಟ್ರು. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಸ್ಪಾನ ಸರ್ಚ್ ಮಾಡ್ತಿದ್ರೆ ನಾನ್ ಸಜೆಷನ್ ಮಾಡಿದೆ ಈ ಸ್ಪಾ.